ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ಕಳೆದ ಸುಮಾರು 3-4 ದಶಕಗಳ ಪತ್ರಿಕೋದ್ಯಮದಲ್ಲಿ ನಾನು ಕಂಡ ರಾಜಕಾರಣಿಗಳು ಅಂದರೆ ಕೇವಲ ಅವರ ಬಯೋಡೇಟಾವನ್ನು ತಮ್ಮ ಬಳಿಗೆ ನಾನು ಕೊಡ್ತಾ ಇಲ್ಲ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಅನುಭವಗಳು, ನಾನು ಅವರನ್ನು ಕಂಡುಕೊಂಡ ಬಗೆ ಯಾವುದು, ನಾನು ಅವರನ್ನು ಗ್ರಹಿಸಿದ ರೀತಿ ಯಾವುದು, ಅದನ್ನು ತಮಗೆ ತಲುಪಿಸೋ ಯತ್ನ ಮಾಡ್ತೇನೆ. ನಾನು ಅವ್ರನ್ನ ನೋಡಿದ್ದು 1983ರಲ್ಲಿ. ಅವರು ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದರು. ನಾನು ಕೂಡ ಆಗ ಕಬ್ ರಿಪೋರ್ಟರ್ ಅಂದರೆ ಒಬ್ಬ ಸಾಮಾನ್ಯ ವರದಿಗಾರ ಅಂತ ಬಂದ. ಅವರು ಯಾರು ಅಂತ ಗೊತ್ತಾ? BS ಯಡಿಯೂರಪ್ಪ, BJP ಇವತ್ತಿನ ದಿಗ್ಗಜ ನಾಯಕ. ಅವರು 83ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದರು. ಆವಾಗ AK ಸುಬ್ಬಯ್ಯನವರು BJPಯ ನಾಯಕರಾಗಿದ್ದರು. ಯಡಿಯೂರಪ್ಪ ಶಿಕಾರಿಪುರದಿಂದ ಬಂದಂಥ ಒಬ್ಬ ಸಾಮಾನ್ಯ ರೈತರ ಮಗ. ಅವರು ವಿಧಾನಸಭೆಯಲ್ಲಿ ಕೊನೆಯ ಸಾಲಿನಲ್ಲಿ ಕುಳಿತಿರ್ತಾಯಿದ್ರು. ಅದರ ಜೊತೆಗೆ ಅವರ ಕೈಯಲ್ಲಿ ಒಂದು ನೋಟ್ ಅಂದರೆ ಬರೆದುಕೊಂಡಂಥ ಚೀಟಿ. ಅವರು ಈಗಲೂ ಕೂಡ ನೀವು ಮಾತನಾಡುವಾಗ ಚೀಟಿ ಇಟ್ಕೋತಾರೆ ಪತ್ರಿಕಾಗೋಷ್ಠಿಗಳಲ್ಲಿ. ಅದು ಅವರಿಗೆ ಆವಾಗಿಂದ ಬಂದಂಥ ಸಂಪ್ರದಾಯ. ಆ ಚೀಟಿಯನ್ನು ನೋಡಿ ಮಾತನಾಡ್ತಾಯಿದ್ರು. ಸೊ ಅವ್ರು ಬಂದು ಮೊದಲ ಸೆಷನ್ನಲ್ಲಿ ಮೊದಲ 1-2 ದಿನ ಏನು ಮಾತಾಡಿಲ್ಲ. ಆದರೆ ಅವರು ರೈತ ಪರವಾದ ನಿಲುವೆಯನ್ನು ಹೊಂದಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಇದ್ದರೂ ಕೂಡ ಯಡಿಯೂರಪ್ಪ ರೈತರ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನು ಇಟ್ಕೊಂಡವರು. BJP ಎಂದೂ ಕೂಡ ಯಡಿಯೂರಪ್ಪ ಬರುವವರೆಗೆ ರೈತರ ಬಗ್ಗೆ ಆಲೋಚನೆ ಮಾಡಿದ್ದು ಭಾಳ ಕಡಿಮೆ. ಆದರೆ ಯಡಿಯೂರಪ್ಪ ರೈತ ಹೋರಾಟದ ಒಂದು ಭಾಗ ಕೂಡ ಆಗಿದ್ದರು. ಅವರು ಶಿಕಾರಿಪುರದಲ್ಲಿ ಯಾವುದೋ ಒಂದು ಮಿಲ್ಲಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಅದರ ಜೊತೆಗೆ ತಮ್ಮ ಸಾರ್ವಜನಿಕ ಬದುಕನ್ನು ಪ್ರಾರಂಭಿಸಿದವರು. ಅವರು ಸೈಕಲ್ಲು ತೆಗೆದುಕೊಂಡು ಓಡಾಡ್ತಾ ಇದ್ದರು. ಅದಾದ ನಂತರ ಸ್ಕೂಟರ್ ಬಂತು. ಯಡಿಯೂರಪ್ಪ ಬೆಳೆದ ಬಂದ ಬಗ್ಗೆ ಮಹಾನ್ ಕುತೂಹಲಕರವಾದ್ದು. ಸೊ ಲೇಟೆಸ್ಟ್ ನೋಡಿದೆ ನಾನು ಒಂದು ವಿಜುವಲ್ಸು 2 ದಿನಗಳ ಹಿಂದೆ. ಅವರು ಬಳಸ್ತಾ ಇದ್ದಂಥ ಅಂಬಾಸೆಡರ್ ಕಾರು. ಆ ಅಂಬಾಸೆಡರ್ ಕಾರನ್ನು ವಿಜಯೇಂದ್ರ ಅದನ್ನು ತೆಗೆದುಕೊಂಡು ಆ ಕಾರ್ನಲ್ಲಿ ಹೋಗ್ತಾ ಇರುವ ವಿಜುವಲ್ಸು ಮೊನ್ನೆ ಬಂದಿತ್ತು. ಅದು ಯಡಿಯೂರಪ್ಪ ಪಕ್ಷವನ್ನು ಕಟ್ಟುವುದ ಸಂದರ್ಭದಲ್ಲಿ, BJPಯನ್ನು ಕಟ್ಟುವುದರಲ್ಲಿ. ಸೊ ಯಾವಾಗ AK ಸುಬ್ಬಯ್ಯನವರ ಯುಗ ಮುಗಿತಾ ಬಂತು, ಬೇರೆ ಬೇರೆ ಕಾರಣಕ್ಕೆ, ಅದಕ್ಕೆ ನಾನು AK ಸುಬ್ಬಯ್ಯನವ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ. ಯಡಿಯೂರಪ್ಪ ಸ್ಲೋಲಿ BJPಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಅವರ ಜೊತೆಗೆ ಇದ್ದವರು ಅನಂತಕುಮಾರ್ ಅವರು. ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಒಂದು ರೀತಿಯಲ್ಲಿ BJP ಕಟ್ಟುವಾಗ ಜೋಡೆತ್ತುಗಳಂತೆ ಇದ್ದಿದ್ದು ನಿಜ. ಸೊ ಯಡಿಯೂರಪ್ಪ ಹೋರಾಟಗಾರರಾಗಿದ್ದರೆ ಅನಂತಕುಮಾರ್ ಒಬ್ಬ ಚಾಣಾಕ್ಷ ರಾಜಕಾರಣಿ. ಅವರಿಗೆ ರಾಜಕಾರಣದ ಒಳಹೊರಗಳು, ಗೇಮ್ಗಳು, ಷಡ್ಯಂತ್ರಗಳು, ಪಿತೂರುಗಳು ಎಲ್ಲವೂ ಅನಂತಕುಮಾರ್ ಗೊತ್ತಿತ್ತು. ಅದರ ಜೊತೆಗೆ ಅನಂತಕುಮಾರ್ ಸದಾ ಒಂದು ರೀತಿಯಲ್ಲಿ ನಗುಮುಖದವರಾಗಿದ್ದರೆ ಯಡಿಯೂರಪ್ಪ ಕೋಪ, ಸಿಟ್ಟು, ತಾಪ ಯಾವುದನ್ನು ಮುಚ್ಚಿಡ್ತಿರಲಿಲ್ಲ. ಅವರು ಒಂದು ರೀತಿಯಲ್ಲಿ ಜಗಳಗಂಟ. ಅವರ ಒಳಗಡೆ ಹೊರಗಡೆ ಇರಲೇ ಇಲ್ಲ ಯಡಿಯೂರಪ್ಪನವರಿಗೆ. ನನ್ನ ಜೊತೆ ಮಾತನಾಡ್ತಾ ಅನಂತಕುಮಾರ್ 1-2 ಸಲ ಹೇಳಿದ್ದು, ಒಂದು ಸಲ ಸಿಟ್ಟು ಬಂದುಬಿಟ್ಟು ಯಡಿಯೂರಪ್ಪರ ಒಂದು ಕುರ್ಚಿಯನ್ನು ಎತ್ಬಿಟ್ಟು ಅನಂತಕುಮಾರ್ ತಲೆ ಮೇಲೆ ಹಾಕೋದಕ್ಕೆ ಹೋಗ್ಬಿಟ್ಟಿದ್ರಂತೆ. ಅದು ಅನಂತಕುಮಾರ್, ದಿವಂಗತ ಅನಂತಕುಮಾರ್ ನನಗೆ ಹೇಳಿದ್ದು. ಇನ್ನೊಂದು ಸಲ ದಟ್ ವೆಂಕಯ್ಯ ನಾಯ್ಡು, BJP ಹಿರಿಯ ನಾಯಕರು, ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡು ಒಂದು ಕಂಪ್ಯೂಟರ್ ಎತ್ತಾಕಕ್ಕೆ ಹೋಗ್ಬಿಟ್ಟಿದ್ರಂತೆ. ಅದು ವಾಟ್ ಇಟ್ ಶೋಸ್, ಅವರಿಗೆ ಒಂದು ರೀತಿಯಲ್ಲಿ ತಮ್ಮ ಈ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳುವುದು ಗೊತ್ತಿಲ್ಲ. ಸಿಟ್ಟು ಇಡೀ ಅವರ ವ್ಯಕ್ತಿತ್ವದ ಒಂದು ಭಾಗ ಅಂತ. ಸಿಟ್ಟಿಲ್ಲದೆ ಯಡಿಯೂರಪ್ಪನವರು ಇಲ್ಲ, ಯಡಿಯೂರಪ್ಪನವರು ಇಲ್ಲದೆ ಸಿಟ್ಟಿಲ್ಲ. ಸೊ ಆದರೆ ಅವರು BJPಯನ್ನು ಕಟ್ತಾ ಬಂದಿದ್ದು ನಿಮ್ಗೆ ಹೇಳಿದೆ. ಅವರು BJPಗೆ ಕೇಸರಿ ಶಾಲಿನ ಪಕ್ಷಕ್ಕೆ ಹಸಿರು ಶಾಲನ್ನು ಹಾಕಿಸುವ ಯತ್ನ ಮಾಡಿದವರು ಅಂತ. ಆ ರೈತ ಶಕ್ತಿ ಏನಿದೆ, ಆ ರೈತ ಶಕ್ತಿಯನ್ನು BJPಗೆ ತುಂಬುವುದಕ್ಕೆ ಅವರಿಗೆ ಸಾಧ್ಯ. ಆದ್ದರಿಂದನೇ
BJP ಅಧಿಕಾರದ ಹತ್ತಿರ ಬಂದಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಇನ್ನೂ ಕೆಲವು ಕಾರಣಗಳಿದ್ದು. ಒಂದು, BJPಗೆ ಶಕ್ತಿ ತುಂಬುವುದರಲ್ಲಿ ಮೊದಲು ರಾಮಕೃಷ್ಣ ಹೆಗಡೆಯವರು ಫಸ್ಟ್ ಕಾರಣ, ನಂತರ ಬಂಗಾರಪ್ಪನವ್ರ ಕಾರಣ. ಮೊದಲು ರಾಮಕೃಷ್ಣ ಹೆಗಡೆಯವರು ಯಾವಾಗ ಜನತಾದಳ ಒಡೆದು ವಿಘಟನೆಗೊಂಡು ಆಯಿತೋ ಅವರು ಲೋಕಶಕ್ತಿಯನ್ನು ಮಾಡಿದವರು. ಲೋಕಶಕ್ತಿಯನ್ನು ತೆಗೆದುಕೊಂಡೋಗಿ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರಲ್ಲ, ಆವಾಗ ಇಡೀ ಲಿಂಗಾಯತ ಸಮುದಾಯವನ್ನು ತೆಗೆದುಕೊಂಡು ಹೋಗಿ BJP ಕೊಟ್ಟರು. ಆಗ ತಾನೇ ಯಡಿಯೂರಪ್ಪನ ಪ್ರವರ್ಧಮಾನಕ್ಕೆ ಬರ್ತಾಯಿದ್ರು. ಸೊ ಹೀಗಾಗಿ ಲಿಂಗಾಯತ ಶಕ್ತಿ ಅಲ್ಲಿ ಸೇರಿಕೊಳ್ತು. ಅದಾದಮೇಲೆ ಯಾವಾಗ ಬಂಗಾರಪ್ಪನವರು BJP ಜೊತೆ ಕೈ ಜೋಡಿಸೋರು BJPಗೆ ಹೋದರು, ಆಗ ಹಿಂದುಳಿದ ವರ್ಗಗಳ ಶಕ್ತಿ ಕೂಡ BJPಗೆ ಬಂತು. ಹೀಗಾಗಿ ಈ BJP ಎಂದೂ ಕೂಡ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಕನಸು ಕಾಣದಿರುವಂಥ ಸಂದರ್ಭದಲ್ಲಿ BJP ಸ್ಲೋಲಿ ವಿಧಾನಸೌಧದಲ್ಲಿ ಗದ್ದುಗೆ ಹಿಡಿಯುವ ಒಂದು ಸ್ಥಿತಿ ಬಂತು. ಯಾಕಂದರೆ 1983ರಲ್ಲಿ ಯಾವಾಗ ಯಡಿಯೂರಪ್ಪ ಮೊದಲು ವಿಧಾನಸಭೆಯನ್ನು ಪ್ರವೇಶಿಸಿದ್ರು, ಆಗ BJPಗೆ ಇದ್ದಿದ್ದು 18 ಸ್ಥಾನಗಳು ಅಂತ. ಆ 18 ಸ್ಥಾನಗಳಲ್ಲಿ ಬಂದ ಸಂದರ್ಭದಲ್ಲಿ BJP ಜನತಾ ದಳಕ್ಕೆ ಫಸ್ಟ್ ಟೈಮ್ ಜನತಾ ದಳ ಏನು ಫಾರ್ಮ್ ಆಗಿ ಅಧಿಕಾರಕ್ಕೆ ಬಂತಲ್ಲ, ಅದಕ್ಕೆ ಬೆಂಬಲ ಕೊಟ್ಟಿತ್ತು ಅಂತ. ಆದರೆ ಹೆಗಡೆಯವರ ರಾಜಕಾರಣದಲ್ಲಿ ಸನ್ಮಾನ್ಯ ಸುಬ್ಬಯ್ಯನವರು ಕಳೆದೋದ್ರು. ಅವ್ರನ್ನ ಪಕ್ಕಕ್ಕೆ ತಳ್ಳಿಸುವ ಹೆಗಡೆ ಪಾತ್ರ ಕೂಡ ಆಯಿತು. ಈ ಪ್ಲೇಡ್ ಇಸ್ ಗೇಮ್. ಅದಾದ ಮೇಲೆ BB ಶಿವಪ್ಪನವರು BJP ಅಧ್ಯಕ್ಷರಾಗಿದ್ದರು. ಯಡಿಯೂರಪ್ಪ ಸ್ಲೋಲಿ ಡೆವಲಪ್ ಆಗ್ತಾ ಹೋದರು. ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯ, ಶಿಕಾರಿಪುರದ ಒಬ್ಬ ಸಾಮಾನ್ಯ ಮನುಷ್ಯ, ಭಾಷೆ ಅಂದರೆ ಕನ್ನಡ ಬಿಟ್ಟು ಬೇರೆ ಭಾಷೆನೂ ಅವ್ರಿಗೆ ಗೊತ್ತಿರ್ತಿರಲಿಲ್ಲ. ಅಂಥವ್ರು ಬೆಳೆದ ರೀತಿ, ಅದಕ್ಕೆ ಭಾಳಷ್ಟು ಜೋಕ್ಗಳು BJP ವಲಯದಲ್ಲಿದ್ದು. ಯಾವಾಗೂ ಯಡಿಯೂರಪ್ಪ ದೆಹಲಿಗೆ ಹೋಗಬೇಕಾದ್ರೆ ಅನಂತಕುಮಾರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಒಬ್ಬರು ಭಾಷಾಂತರಕಾರರು ಒಬ್ಬರು ಬೇಕಲ್ವ, ಸೊ ಕರ್ಕೊಂಡು ಹೋಗ್ತಾಯಿದ್ರು. ಹೋದಾಗ ಯಡಿಯೂರಪ್ಪ ಏನು ಹೇಳಿದ್ರೋ ಅದನ್ನು ಅನಂತಕುಮಾರ್ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರಂತೆ. ನಾನು ಒಂದು ಸಲ ಅನಂತಕುಮಾರ್ ಹತ್ರ ಜೋಕ್ ಮಾಡಿದೆ, ಎಲ್ಲ ನೀವು ಪಕ್ಷದ ಹಿರಿಯ ನಾಯಕರಿಗೆ ಯಡಿಯೂರಪ್ಪ ಹೇಳಿದ್ದನ್ನು ನೀವು ಭಾಷಾಂತರ ಮಾಡ್ತಿದ್ದೀರಲ್ಲ, ಅವರು ಹೇಳಿದ್ದನ್ನು ಭಾಷಾಂತರ ಮಾಡ್ತಿದ್ರು ಅಥವಾ ನಿಮ್ಮ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಮಾತಾಡ್ಬಿಡ್ತಿದ್ರು ಅಂದೆ. ಅನಂತಕುಮಾರ್ಗೆ ಬಿದ್ದು ನಕ್ಬಿಟ್ರು ನನ್ನ ಹತ್ರ. ಅಯ್ಯೋ ಏನು. ಸೊ ಇಂಥ ಯಡಿಯೂರಪ್ಪ ಹಲವು ರೀತಿಯ, ಅವರು ಒಂದು ರೀತಿಯಲ್ಲಿ ಹುಟ್ಟು ಹೋರಾಟಗಾರ, ದಣಿವರಿಯದ ನಾಯಕ ಅಂತ. ಅವರಿಗೆ ದಣಿವು ಅನ್ನುವುದು ಇಲ್ಲವೇ ಇಲ್ಲ. ಸೊ ನನ್ನ ವೈಯಕ್ತಿಕ ಅನುಭವ ಕೂಡ ಹೇಳಬೇಕು. ನಾನು ದಟ್ ಸಮಯ ವಾಹಿನಿ ಏನಿತ್ತು, ಸಮಯ ವಾಹಿನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭ. ಸೊ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಆ ಚಾನಲ್ನ ನನಗೆ ನೀವು ನಡೆಸಿ ಅಂತ ವಹಿಸ್ಕೊಟ್ಟಿದ್ರು. ಒಂದು MOU ಸಹಿ ಹಾಕಿ ಅದು ನಡೆಸ್ತಾ ಇದ್ವಿ. ಸೊ ಒಂದು 2 ತಿಂಗಳಾದಮೇಲೆ ಸತೀಶ್ ಹೇಳಿದ್ರು, ಅಯ್ಯೋ ಆಗಲ್ಲ ಭಟ್ರೆ, ನನಗೆ ಈ ಪತ್ರಿಕೋದ್ಯಮಿಗಳಂಥ ರಾಜಕಾರಣಿಗಳು ನೋಡಿಲ್ಲ, ಏನ್ರಿ ಪ್ರತಿದಿನ ತಲೆ ತಿಂತಾರೆ ಕಣ್ರಿ, ಈ ಚಾನಲ್ ಕೊಟ್ಬಿಡ್ತೀನಿ, ಇದ್ರ ಮುಚ್ಚಾಕ್ಬಿಡ್ತೀನಿ ಅಂತ ಅಂದರು. ನಾನು ಹೇಳಿದೆ, ನೋ ಡೋಂಟ್ ಟು ಸರ್, ಯಾರು ಸಿಗ್ತಾರೆ ಪರ್ಚೇಸ್ ಮಾಡೋರು ನೋಡೋಣ, ದಯವಿಟ್ಟು ವಾಹಿನಿಯನ್ನು ತಾವು ಬಂದ್ ಮಾಡಿಬಿಡಿ ಅಂತ ಹೇಳಿದೆ. ಸೊ ಒಬ್ರು ಹೇಳಿದ್ರು, ಒಂದಿನ ಫೋನ್ ಮಾಡಿದ್ರು, ಇಲ್ಲ ಸರ್ ಈ ತಿಂಗಳ ನಾನು ಮುಚ್ಚಿಬಿಡ್ತೀನಿ ಅಂದರು. ನನಗೆ ಶಾಕು. ಸುಮಾರು 250-260 ಜನ ಇದ್ದರು ಆ ಸಂದರ್ಭದಲ್ಲಿ ವಾಹಿನಿಯಲ್ಲಿ. ಮುಚ್ಚಿಬಿಟ್ರೆ ಅವ್ರ ಗತಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸರಿ, ಒಂದು ಕೆಲಸ ಮಾಡೋಣ, ಏನೇ ಆಗಲಿ ಆಯಿತಾ, ಇದನ್ನು ಬೇರೆಯವ್ರು ಖರೀದಿ ಮಾಡೋ ವ್ಯವಸ್ಥೆ ಮಾಡಿ, ನನಗಾಗಲ್ಲ ಅಂದರೆ ಎದ್ದು ಹೋಗ್ಬಿಡ್ಬೇಕು ಅಂತ ತೀರ್ಮಾನಕ್ಕೆ ಬಂದೆ. ಅವತ್ತು ನಾನು ರಾತ್ರಿ ಫೋನ್ ಮಾಡಿದ್ದು BJPಯ ಆವಾಗಿನ MP ಆದಂಥ ಮಂಜುನಾಥ್, ಐನೂರು ಮಂಜುನಾಥ್ ಅವರು, ಶಿವಮೊಗ್ಗದವರು. ಅವ್ರಿಗೆ ಫೋನ್ ಮಾಡಿದೆ, ಈ ಚಾನಲ್ ಮುಚ್ಚೋಗುತ್ತೆ, ಯಾರು ದುಡ್ಡು ಹಾಕ್ತಾರ ನೋಡಿ ಸರ್, ಒಂದು 300 ಜನ ಬದುಕ್ತಿದ್ದಾರೆ ಅಂತ ಅಂದೆ. ಅವ್ರು ಹೇಳಿದ್ರು, ಸರ್ ನೀವು ಒಂದು ಕೆಲಸ ಮಾಡಿ, ನೀವು ರಾತ್ರಿ 12 ಗಂಟೆವರೆಗೆ ಎಚ್ಚರವಾಗಿರಿ, ನಾನು ಯಡಿಯೂರಪ್ಪನವ್ರ ಮನೆಗೆ ಹೋಗ್ತೀನಿ, ಸೊ ಯಡಿಯೂರಪ್ಪನ ಹತ್ರ ಮಾತಾಡ್ತೀನಿ ಅಂತ ಅಂದರು. ಸೊ ಹೋದರು, 12 ಗಂಟೆಗೆ ಫೋನ್ ಮಾಡಿದ್ರು. ಯಡಿಯೂರಪ್ಪ ಬಂದರು ಲೈನಿಗೆ. ಏನಂತಂದು ನಾನು ಹೇಳಿದೆ, ವಾಹಿನಿ ಮುಚ್ಚೋಗುತ್ತೆ, ಏನಾದರೂ ದುಡ್ಡು ಹಾಕಿ ಉಳಿಸಿ, ಒಂದು 200-300 ಜನರ ಬದುಕು ಅಂತ ಹೇಳಿದೆ. ಅವರು ತಕ್ಷಣ ಆಯಿತು, ತೊಂದರೆ ಇಲ್ಲ, ಒಂದು ಕೆಲಸ ಮಾಡಿ, ಬೆಳಗ್ಗೆ ನೀವು ನಿರಾಣಿಯವ್ರ ಮನೆಗೆ ಹೋಗ್ಬಿಡಿ, ಯು ವಿಲ್ ಮೇಕ್ ದ ಅರೇಂಜ್ಮೆಂಟ್ ಅಂದರು. ಸೊ ಇದಾದಮೇಲೆ ನಾನು 500 ಅವರಿಗೂ ಹೇಳಿದೆ, ನೋಡಿ ನಾನು ತಾತ್ವಿಕವಾಗಿ ಈ ವಾಹಿನಿಯಲ್ಲಿ ಹೆಚ್ಚು ದಿನ ಇರೋಕ್ಕಾಗಲ್ಲ ಅನಿಸುತ್ತೆ ನನಗೆ. ಸೊ ನಾನು ನಿಮ್ಮ ಪಕ್ಷವನ್ನು ಒಪ್ಕೊಳ್ಳೋದು ಕಷ್ಟ, ನಾನು ಒಪ್ಕೊಳ್ಳಾರೆ ನಾನು. ಯಾಕೆಂದರೆ BJP ನೀವೆಲ್ಲ ನನ್ನ ಸ್ನೇಹಿತರು, ಆದರೆ BJP ರಾಜಕಾರಣವನ್ನು ವಿರೋಧ ಮಾಡೋನು, ಅದರಿಂದ BJP ವಾಹಿನಿಯಲ್ಲಿ ನಾನು ಇರೋದಕ್ಕಾಗಲ್ಲ. ಆದರೆ ಒಂದಷ್ಟು ಜನರಿಗೆ ಅಟ್ಲೀಸ್ಟ್ ಬದುಕುವುದಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀನಿ ಅಂದರೆ ಸರಿ ಅಂತ. ಬೆಳಗ್ಗೆ 7 ಗಂಟೆಗೆ ಮುರುಗೇಶ್ ನಿರಾಣಿಯವರು ಫೋನ್ ಮಾಡಿದ್ರು ನನಗೆ,
ಸಾಹೇಬ್ರು ಹೇಳಿದರೆ ಮನೆಗೆ ಬಂದುಬಿಡಿ ಅಂತಂದರು. ನೇರವಾಗಿ ನಿರಾಣಿಯವ್ರ ಮನೆ ಚಾಲುಕ್ಯ ಹೋಟ್ಲ್ ಪಕ್ಕ, ರೇಸ್ ಕೋರ್ಸ್ ರೋಡ್ ಇಲ್ಲ, ಅಲ್ಲ ಅವ್ರ ಮನೆಗೆ ಹೋದ ತಕ್ಷಣ ಅಂದರು, ಸಾಹೇಬ್ರು ಹೇಳಿದ್ದೆ ಸರ್ ನಾವು ಈ ವಾಹಿನಿ ತಗೋತೀವಿ, ಆ ವಾಹಿನಿ ಎಷ್ಟಾಗುತ್ತೆ ಅಂತ ಹೇಳಿದ್ರು. ನಾನು ಸತೀಶ್ ಜಾರಕಿಹೊಳಿ ಹತ್ರ ಮಾತಾಡಿದೆ, ಒಂದು ಅಮೌಂಟ್ ಫಿಕ್ಸ್ ಆಯಿತು. ಅವತ್ತೇ ನಿರಾಣಿಯವರು ಕ್ಯಾಶ್ ಕೊಟ್ಟರು, ಮುಚ್ತಾ ಇರುವಂಥ ವಾಹಿನಿ ಉಳಿಸ್ತು. ಅದು ನಂತರ ಏನಾಯಿತು ಅನ್ನೋದು ಬೇರೆ. ನಾನು ಒಂದು ವಾರನೋ 15 ದಿವಸ ಇದ್ದೆ, ಅದ್ರ ಮೇಲೆ ನನಗಿರೋಕ್ಕೆ ಸಾಧ್ಯ ಆಗಿಲ್ಲ. ನಾನು ರಾಜೀನಾಮೆ ಕೊಟ್ಬಿಟ್ಟು ಚೆನ್ನಾಗಾಗಲಿ ಅಂತ ಬಂದೆ. ಆದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಇಂಟರ್ಫಿಯರ್ ಮಾಡಿ ಮುಚ್ಚುತ್ತಿರುವ ಒಂದು ವಾಹಿನಿ ಉಸಿರಾಡುವ ಹಾಗೆ ಮಾಡಿದ್ರು. ದಟ್ ಈಸ್ ಅ ಗ್ರೇಟ್ ಥಿಂಗ್. ಅಂದರೆ ಯಡಿಯೂರಪ್ಪ ಹೇಗೆ ಗೊತ್ತಾ ನಿಮಗೆ, ಅವರು ಒಂದು ರೀತಿಯಲ್ಲಿ ಹಳೆಯ ಕಾಲದ ಸಾಮ್ರಾಟರಿದ್ದಾಗೆ ಅಂತ. ಮಹಾರಾಜರುಗಳು ಸಾಮ್ರಾಟರಿರ್ತಾರೆ ನೋಡಿ, ಅವರು ಯೂಸ್ವಲಿ ಹಾಗೇನೆ. ಅವರು ಏನಾದರೂ ತಾವು ಮಾಡಬೇಕು ಅಂದರೆ ಅವ್ರಿಗೆ ಮಾಡಿಸಿದ್ದ, ಅದು ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಜಗಳ ಮಾಡಬೇಕು. BJPಯ ಬಹುತೇಕ ಎಲ್ಲ ನಾಯಕರು ಅವರು ಜಗಳ ಮಾಡಿದ್ದಾರೆ. ಅದ್ವಾನಿ ಹತ್ರ ಅವರಿಗೆ ಸಿಟ್ಟಿತ್ತು, ಅದ್ವಾನಿಗೆ ಇವ್ರು ಕಂಡ್ರೆ ಆಗ್ತಿರಲಿಲ್ಲ. ವಾಜಪೇಯಿ ಹತ್ರ ಮಾತ್ರ ಜಗಳ ಮಾಡಿಲ್ಲ ಅನಿಸುತ್ತೆ. ಸೊ ಅಮಿತ್ ಶಾ ಹತ್ರ ಜಗಳ ಮಾಡಿದ್ದಾರೆ. ಇತ್ತೀಚೆಗೂ ಅವರು ಜಗಳ ಮಾಡಿದ ವರದಿ ಇದೆ. ಅವರಿಗೆ ಒಂದು ಸಾಧಿಸುವ ಛಲ ಇದೆ. ನಾನು ಇದನ್ನು ಸಾಧಿಸಬೇಕು ಅಂತಂದರೆ ಹಿ ವಿಲ್ ಡೂ ಇಟ್. ಅಥವಾ ಯಾರಿಗಾರೋ ಏನು ಮಾಡಬೇಕು ಅಂದರೆ ಕಾನೂನಿಗೇನೂ ಅಡ್ಡಿ ನೋಡಲ್ಲ ಅವರು, ಹಿ ವಿಲ್ ಡೂ ಇಟ್. ಅಂತಹ ಒಬ್ಬ ವಿಶಿಷ್ಟ ರಾಜಕಾರಣಿ ಅವರು. ಅಂದರೆ ಅವರಿಗೆ ಕ್ಯಾಲ್ಕುಲೇಷನ್ ಅನ್ನೋದು ಗೊತ್ತಿಲ್ಲ. ಈಸ್ ನಾಟ್ ಎ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್. ಇದು ನೇರವಂತಿಕೆಯ ರಾಜಕಾರಣಿ. ಕರ್ನಾಟಕದ ಯಾರು ನಾವು ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಟುಕೊಂಡ ಜನನಾಯಕರು ಅಂತ ಹೇಳಬಹುದಾದ ನಾಯಕರಲ್ಲಿ ಯಡಿಯೂರಪ್ಪ ಒಬ್ಬರು. ಮತ್ತು ಇನ್ನೊಂದು ಗಮನಿಸಿ ನೀವು, ಅವರು RSSನಿಂದ ಬಂದರೂ ಕೂಡ ಅವರು ಉಳಿದ BJPಯ ನಾಯಕರ ಹಾಗೆ ಪ್ರತಿ ಹಂತದಲ್ಲೂ ಎಲ್ಲ ವಿಚಾರವನ್ನು ಕಮ್ಯುನಲ್ ಆಗಿ ಪರಿವರ್ತಿಸಲ್ಲ ಅವರು. ಅದೊಂದು ಗುಣವನ್ನು ನೀವು ಗಮನಿಸಬೇಕು. ಉಳಿದವರು ಈ CT ರವಿ ಇನ್ನೊಬ್ಬರು ಮತ್ತೊಬ್ಬರು ಅವರು ಎಲ್ಲದೂ ಕೂಡ ಈ ಕೋಮಿನ ಇದರಲ್ಲೇ ನೋಡೋದು, ಅವರು ಮುಸ್ಲಿಂ ವಿರೋಧದಲ್ಲೇ ನೋಡೋದು. ಯಡಿಯೂರಪ್ಪ ಎಲ್ಲವನ್ನೂ ಹಾಗೆ ನೋಡಲ್ಲ. ಅವರ ಸಿದ್ಧಾಂತ ಏನಿದೆ ಸಂಪೂರ್ಣವಾಗಿ ಅವರ ಸಿದ್ಧಾಂತ BJP ಉಳಿದ ನಾಯಕರುಗಳ ಸಿದ್ಧಾಂತದಂತೆ ಇಲ್ಲ. ಒಂದು ಅಂತರವನ್ನು ಕಾಪಾಡ್ಕೊಬಲ್ಲರು. ಮುಸ್ಲಿಂ ವಿರೋಧೇ ರಾಜಕಾರಣ ಅಲ್ಲ, ಅವರು ರೈತ ಪರವಾದ ರಾಜಕಾರಣಿ. ಆ ಕಾರಣಕ್ಕೆ ಅದು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಬೇರೆ. ಅವರು ರೈತರಿಗಾಗಿ ಕೃಷಿಗೆ ಸಪ್ರೇಟ್ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ರು. ಅಂದರೆ ರೈತರ ಪರವಾಗಿ ಅವರಿಗಿದ್ದ ಕಮಿಟ್ಮೆಂಟ್ ಇದೆಯಲ್ಲ, ಆ ಕಮಿಟ್ಮೆಂಟನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರ ಜೊತೆಗೆ ಯಾರಿದಾರ ಅವ್ರಿಗೆ ಎಲ್ಲ ರೀತಿ ಆಶೀರ್ವದಿಸಬಲ್ಲರು. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದಿದೆ. ನಾನು ದೇವೇಗೌಡರ ಬಗ್ಗೆ ಮಾತನಾಡ್ತಾ ಇದ್ದೆ. ದೇವೇಗೌಡರು ಪ್ರೀತಿಯನ್ನಾದರೂ ಮರೀತಾರೆ, ದ್ವೇಷವನ್ನು ಮರೆಯಲ್ಲ ಅಂತ ನಾನು ಹೇಳಿದ್ದೆ. ನೀವು ನನ್ನ ಹಿಂದಿನ ವಿಶ್ಲೇಷಣೆ ಎಲ್ಲ ನೋಡ್ಬೋದು. ಆದರೆ ಇವರು ಹಾಗಲ್ಲ. ಸೊ ಇವರು ಮರೆಯಬಲ್ಲರು ಅಂತ. ಇವರು ವ್ಯತ್ಯಾಸ ಏನು ಅಂದರೆ, ದೇವೇಗೌಡರಿಗೂ ಯಡಿಯೂರಪ್ಪನವ್ರಿಗೂ ವ್ಯತ್ಯಾಸ ಅಂದರೆ ಯಡಿಯೂರಪ್ಪ ದ್ವೇಷವನ್ನು ಕೂಡ ಮರೆಯಬಲ್ಲರು ಅಂತ. ಅವರು ಹೊಂದಾಣಿಕೆಗೂ ಸಿದ್ಧರಿರ್ತಾರೆ, ಹೊಂದಾಣಿಕೆ ಇಲ್ಲದಂತೂ ಇರಬಲ್ಲರು. ಸೊ ಆದ್ದರಿಂದ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರ ವ್ಯಕ್ತಿತ್ವ ಇದೆಯಲ್ಲ, ಅದೇ ಬಹಳ ಬಹಳ ಡಿಫ್ರೆಂಟ್ ಆದದ್ದು ಅಂತ. ಬಹಳ ಡಿಫ್ರೆಂಟ್ ಆದ್ದು. ಅವರಿಗೆ ಜನರನ್ನು ಸಂಘಟಿಸುವುದು ಗೊತ್ತು. ಒಂದು ರೀತಿಯಲ್ಲಿ ಅವರಿಗೆ ದಣಿವರಿಯದೇನೆ ಅವರು ಹೋರಾಟಗಳನ್ನ ಸಂಘಟಿಸಬಲ್ಲರು. ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಕ್ಕಿಂತ ವಿರೋಧ ಪಕ್ಷದ ನಾಯಕರಾಗಿಯೇ ಅವರು ಕರ್ನಾಟಕದ ಜನರೇನಿದಾರಲ್ವ ಅವರ ಹೃದಯವನ್ನು ಗೆದ್ದಿದ್ದಾರೆ ಅಂತ. ಅವರಿಗೆ ಹೋರಾಟವನ್ನು ರೂಪಿಸುವುದು ಗೊತ್ತು, ಹೋರಾಟವನ್ನು ಅನುಷ್ಠಾನಗೊಳಿಸುವುದು ಗೊತ್ತು. ಯಾವುದೇ ಒಂದು ಸಾಮಾನ್ಯ ವಿಚಾರವನ್ನು ಮಹತ್ವದ ಹೋರಾಟವನ್ನಾಗಿ ಪರಿವರ್ತಿಸೋದು ಅವ್ರಿಗೆ ಗೊತ್ತು. ಆದರೆ ಅವ್ರದ್ದು ಮೂಲಭೂತ ಸಮಸ್ಯೆ ಏನು ಗೊತ್ತಾ? ಧೃತರಾಷ್ಟ್ರ ಪ್ರೇಮ. ಹೇಗೆ HD ದೇವೇಗೌಡರು ಧೃತರಾಷ್ಟ್ರ ಪ್ರೇಮದಿಂದ ಕುಸಿಯ ತೊಡಗಿದರು, ಅದೇ ರೀತಿ ಯಡಿಯೂರಪ್ಪ ಕೂಡ ಧೃತರಾಷ್ಟ್ರ ಪ್ರೇಮದಲ್ಲಿ ಮುಳುಗಿದ್ದಾರೆ ಅಂತ. ತಮ್ಮ ಇಬ್ಬರು ಮಕ್ಕಳನ್ನು ಕೂಡ ರಾಜಕೀಯವಾಗಿ ಮುಂತರೋಕ್ಕೆ ಯತ್ನ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಯಾವುದೋ ಮುಜುಗರ ಇಲ್ಲ. ನನ್ನ ಮಗ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದರೆ ಆಗಬೇಕು, ನನ್ನ ಮಗ ರಾಜ್ಯ BJP ಅಧ್ಯಕ್ಷ ಆಗಬೇಕು ಅಂದ್ರೆ ಮಾಡ್ತಿರೋ ಮಾಡೋ, ಇಲ್ಲದೇ ಹುಷಾರು. ಈ ರೀತಿ ಅವರಿಗೆ ಅಂತಾರೆ ಮುಜುಗರ ಆಗಲಿ ಆತಂಕ ಆಗಲಿ, ನಾನು ನನ್ನ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಬೋದು ಅನ್ನುವ
ಒಂದು ಒಂದು ರೀತಿ ಇರುತ್ತೆ ನೋಡಿ, ಅದು ಯಾವುದೂ ಕೂಡ ಯಡಿಯೂರಪ್ಪನವರಿಗೆ ಇಲ್ಲ. ಅವರು ಮಾಡುವುದನ್ನು, ಅದೇ ನಾನು ಹೇಳಿದೆ, ದಣಿ ಒರೆಯುವುದು, ಅದರ ಜೊತೆಗೆ ನೇರವಂತಿಕೆ ಅಂತ. ಅವರು ಕೆಟ್ಟದನ್ನು ಮಾಡಿದ್ರು ನೇರವಂತಿಕೆ ಮಾಡ್ತಾರೆ. ಸಿ ಅವ್ರ ಮೇಲೆ ಬಂದಂಥ ಹಲವಾರು ಆರೋಪಗಳು, ನೀವು ಇದನ್ನು ಲೋಕಾಯುಕ್ತ ವರದಿಗಳನ್ನು ನೋಡಿ, ಏನು ಬೇಕಾದ್ರೂ ಮಾಡ್ಬಿಟ್ರು. ಅವರು ಕಮಿಷನ್ನು ಚೆಕ್ನಲ್ಲಿ ಒಟ್ಟು ಸಿಕ್ಕಾಕ್ಬಿಟ್ರು ಅಂತ. ಒಟ್ಟು ನೇರವಂತಿಗೆ. ಯೂಸ್ವಲಿ ಗೊತ್ತಿರೋ ಸಾಮಾನ್ಯ ಪೊಲಿಟಿಷಿಯನ್ನು ಕಮಿಷನ್ ತಗೊಳ್ಳಲ್ಲ. ಜಿಂದಾಲಿಂದ ಇವರು ಕಮಿಷನನ್ನೇ ಚೆಕ್ನಲ್ಲಿ ತೆಗೆದುಕೊಂಡಿದ್ರು ಅಂತ ಊರಿದೆ. ಅದ್ರ ಜೊತೆಗೆ ಇವರು ಫೈಲ್ಗಳನ್ನೆಲ್ಲ ಅವ್ರ ಮಕ್ಕಳು ನೋಡ್ತಾ ಇದ್ರು ಮುಖ್ಯಮಂತ್ರಿ ಆದಾಗ ಅಂತ ಆರೋಪ ಇತ್ತು. ಅದು ಏನೇ ಇರಲಿ, ಅವ್ರು ಈಗಂತೂ ಒಂಥರ ವಿಜಯೇಂದ್ರ ನಿಯಂತ್ರಣದಲ್ಲಿದ್ದಾರೆ, ಅಥವಾ ವಿಜಯೇಂದ್ರ ತಂದೆಯ ಹೆಸರು ಇಟ್ಕೊಂಡು ತಮ್ಮ ರಾಜಕೀಯ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತಿದ್ದಾರೆ. ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಆದರೆ ಕರ್ನಾಟಕ ಎಂದೂ ಕೂಡ ಯಡಿಯೂರಪ್ಪನವ್ರು ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅವರು ಹೆಜ್ಜೆ ಗುರುತುಗಳು ಅಂತ, ಆ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಅದರ ಜೊತೆಗೆ ಅವರು ವ್ಯಕ್ತಿಗತ ಸಂಬಂಧವನ್ನು, ರಾಜಕಾರಣವನ್ನು ಮೀರಿ ವ್ಯಕ್ತಿಗತ ಸಂಬಂಧವನ್ನು ಇಟ್ಕೋಬಲ್ಲರು, ದ್ವೇಷವನ್ನು ಮರಿಬಲ್ಲರು. ಅವ್ರು ಯಾರನ್ನ ಪ್ರೀತಿಸ್ತಾರೋ ಇಲ್ಲ, ಐ ಹ್ಯಾವ್ ಮೈ ಓನ್ ಡೌಟ್. ಅವರಿಗೆ ಪ್ರೀತಿ ಇದೆಯೋ ಇಲ್ಲ ಗೊತ್ತಾ, ಆದರೆ ತಮ್ಮ ಫಾಲೋವರ್ಸನ್ನು ರಕ್ಷಿಸಬಲ್ಲರು ಅಂತ. ತಮ್ಮ ಫಾಲೋವರ್ಸ್ ಯಾರಿದ್ದಾರೆ, ಅಭಿಮಾನಿಗಳಿದ್ದಾರೆ, ರಕ್ಷಿಸಬಲ್ಲರು. ಆ ಕಾರಣಕ್ಕಾಗಿ ಕರ್ನಾಟಕದ ಸುಮಾರು 4 ದಶಕಗಳ ರಾಜಕಾರಣವನ್ನು ಮಾತನಾಡುವಾಗ ಯಡಿಯೂರಪ್ಪ ಸದಾ ನೆನಪಿನಲ್ಲಿರ್ತಾರೆ. ಅವರು ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡೋದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಹೇಳೋದು ಕಷ್ಟ. ಅದರ ಜೊತೆಗೆ ಅವರ ಲಿಂಗಾಯತ ನಾಯಕತ್ವ ಇದೆಯಲ್ಲ, ಅವರ ನಂತರ ಲಿಂಗಾಯತ ನಾಯಕತ್ವದಲ್ಲಿ ಬಹುದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಂತಹ ನಾಯಕರು ಇನ್ನೊಬ್ಬರಿಲ್ಲ. ಎನಿವೆ, ಇದಾಗಿತ್ತು BS ಯಡಿಯೂರಪ್ಪ ಅವರ ಬಗ್ಗೆ ನನ್ನ ವೈಯಕ್ತಿಕ ಅನುಭವಗಳು. ನನ್ನ ಕಣ್ಣಿನಲ್ಲಿ ನಾನು ಅವರನ್ನು ಹೇಗೆ ನೋಡಿದ್ದೇನೆ ಅನ್ನೋದನ್ನು ತಮ್ಮ ತಿಳಿಸಿದರೆ, ಹಾಗೆಯೇ ನಾಳೆ ಮತ್ತೆ ಇನ್ನೊಬ್ಬ ರಾಜಕಾರಣಿ ಕುರಿತು ತಮ್ಮ ಜೊತೆ ಮಾತನಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.